ತುಂಬ ಸಲ ಈ ಥರದ ವಿಷಯಗಳು ಬರ್ತಾ ಇರುತ್ತೆ ಒಬ್ಬ ಕಲಾವಿದನ ಬದುಕಲ್ಲಿ. ಬಟ್ ಈ ವಿಷಯ ತುಂಬ ಜನಕ್ಕೆ ಒಂಥರ ಡಿಸ್ಟರ್ಬ್ ಆಗೋ ವಿಷಯ. ಇದು ಮೊದಲನೇ ಸಲ ಬಂದಾಗ ಓಕೆ, ಈ ಥರದ್ದು ಯಾವ ರೂಮರ್ಸ್ ಬರುತ್ತೆ ತಲೆ ಕೆಡಿಸ್ಕೋಬಾರ್ದು ಅಂತ ಬಿಟ್ಟೆ. ಅದಾಗಿ ಕೆಲವು ದಿನ ಆದಮೇಲೆ ಮತ್ತೆ ಯಾವುದೋ ಒಬ್ಬ ರೌಡಿ ಅರೆಸ್ಟ್ ಆಯಿತು, ಅದರಲ್ಲಿ ಈ ಥರದ ಮಾಹಿತಿ ಬಂತು ಅಂತ 2-3 ದಿನ ಪ್ರೋಗ್ರಾಮ್ ಬಂತು. ಆವಾಗಲೂ ಸುಮ್ಮನೆ ಆದೆ. ಬಟ್ ಇವತ್ತು ಬೆಳಗ್ಗೆ ಮತ್ತೆ ಅದೇ ಥರದ್ದು ಒಂದಷ್ಟು ಪ್ರೋಗ್ರಾಮ್ಗಳು ಎಲ್ಲ ಕಡೆ ಬರ್ತಾ ಇದೆ ಅಥವಾ ಆರ್ಟಿಕಲ್ಗಳು ಬರ್ತಾ ಇದೆ. ಸೊ ನನಗೆ ತುಂಬ ಬೇಜಾರಾಗಿದೆ ಇದರಿಂದ. ಸಾಕಷ್ಟು ಜನ ನೀವೆಲ್ಲರೂ ಪರ್ಸ್ನಲಾಗಿ ಫೋನ್ ಮಾಡಿ ನನಗೆ ಮಾತಾಡ್ತಿದ್ದೀರಾ, ಸರ್ ಇದು ಯಾಕೆ ಹಿಂಗೆ ಬರ್ತಾ ಇದೆ, ನೀವು ಯಾಕೇನು ರಿಯಾಕ್ಟ್ ಮಾಡ್ತಾ ಇಲ್ಲ, ಮಾತಾಡಿದ್ರೆ ಮೊದಲನೇ ಸಲದಿಂದನೂ ಬಂತು. ನಾನು ಮಾತಾಡಲ್ಲ, ನಾನು ಕೆಲವು ವಿಷಯಗಳನ್ನ ಮಾತಾಡೋ ಅವಶ್ಯಕತೆಗಳು ಇಲ್ಲ ಅಂತ ನಂಬಿರೋನು. ಬಟ್ ಈಗ ಪದೇ ಪದೇ ಆಗ್ತಿರ್ಬೇಕಾದ್ರೆ ಮಾತಾಡಲೇಬೇಕಾದ ಅನಿವಾರ್ಯತೆ ಇವಾಗ ಬಂದಿದೆ. ನಿಮ್ಮೆಲ್ಲರೂ ಒಂದು ಪ್ರೀತಿಯಿಂದ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕಂದರೆ ಕೆಲವೊಮ್ಮೆ ನಮಗೂ ಎಲ್ಲೋ ಕೋಪ ಬರುತ್ತೆ, ನಾವೇನೋ ಮಾತಾಡ್ತೀವಿ, ನೀವು ನಿಮ್ಮ ಕೆಲಸ ಮಾಡ್ತಾ ಇರ್ತೀರ. ಬಟ್ ಇಲ್ಲಿ ಆಗ್ತಿರೋದು ಏನಂದರೆ ನಿಮ್ಮೆಲ್ಲರ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ. ಬಟ್ ಈ ಥರದ ವಿಷಯಕ್ಕೆ ಎಂಟರ್ಟೈನ್ ಮಾಡಿದ್ರೆ ಅದು ತುಂಬ ನೆಗೆಟಿವ್ ಆಗ್ತಾ ಹೋಗುತ್ತೆ. ಯಾರು ಯಶನ್ನ ಮರ್ಡರ್ ಮಾಡ್ತಾರಂತೆ ಅನ್ನೋ ವಿಷಯ ಪದೇ ಪದೇ ಟಿ ವಿಲಿ ಬಂದಾಗ ಅದು ನಮ್ಮನ್ನು ಪ್ರೀತಿಸೋರಿಗೆ, ನಮ್ಮ ಒಂದು ಹತ್ತಿರ ಇರೋರು ಅಥವಾ ನನ್ನ ಅಭಿಮಾನಿಗಳಿಗೆ, ಮನೆಯವ್ರಿಗೆ ಎಲ್ರಿಗೂ ತುಂಬಾ ಒಂದು ಬೇರೆ ಥರ ಪರಿಣಾಮ ಬೀಳುತ್ತೆ. ನನಗೇನಂದರೆ ಈ ಥರ 1000 ಬಂದು ತಡ್ಕೋಬೋದು. ಬಟ್ ಎಲ್ಲರೂ ಫೋನ್ ಮಾಡ್ತಾರೆ ನನಗೆ. ಬೆಳಗ್ಗೆಯಿಂದ ಇವತ್ತು ಎಷ್ಟು ಫೋನ್ ಬಂದಿದೆ, ಎಷ್ಟು ಜನ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದಾರೆ ಅಂದರೆ ಅದು ಅವ್ರ ಪ್ರೀತಿನೂ ನಾವು ಇಲ್ಲ ಅನ್ನೋಕ್ಕಾಗಲ್ಲ. ಬಟ್ ಅದು ಬೇಜಾರಾಗುತ್ತೆ ನನಗೆ. ಅಷ್ಟು ಏನಂತಾರೆ ಸುಲಭವಾಗಿ ನಮ್ಮನ್ನು ಯಾರೂ ಏನು ಮಾಡೋಕ್ಕಾಗಲ್ಲ. ಅದು ಎಲ್ಲರಿಗೂ ಒಂದು ಮೆಸೇಜ್ ನಾನು ಕೊಡಲೇಬೇಕು. ಬಟ್ ಮಾಧ್ಯಮಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ಇದು ಯಾರು ನಿಮಗೆ ಹೇಳ್ತಾ ಇರೋದು, ಇದು ಯಾರ ಒಂದು ವಿಷಯ, ಇದು ಎಲ್ಲಿಂದ ನಿಮಗೆ ಬರ್ತಾ ಇದೆ, ನಿಮ್ಮನ್ನು ಕೇಳೋಣ ಅಂತಲೇ ನಾನು ಕರೆದಿದ್ದು. ಯಾಕಂದರೆ ಎಲ್ಲದಕ್ಕೂ ಒಂದು ಇತಿಶ್ರೀ ಆಡಲೇಬೇಕು. ಯಾರೋ ಹೇಳಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ಥರ ಬರ್ತಾ ಇದೆ. ಬಟ್ ಪೊಲೀಸ್ನವ್ರ ಹತ್ರ ನಾನು ಮಾತಾಡೋದು, ಅವರು ಯಾವುದೂ ಇಲ್ಲ ಸರ್ ಈ ಥರದ್ದು ಎಲ್ಲ ಸುಳ್ಳು ನ್ಯೂಸು ಅಂತ ಹೇಳ್ತಾರೆ. ಕೆಲವರು ನನಗೆ FIR ಕಾಪಿ ಕೂಡ ಕಳಿಸಿದ್ರು, ಅದರಲ್ಲಿ ಯಾವುದೋ ಒಬ್ಬ ನಟ ಅಂತಿದೆ. ಬಟ್ ಪೊಲೀಸವ್ರ ಹತ್ರ ನಾನು ಮಾತಾಡಿದೆ. ಆ್ಯಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಹತ್ರನೇ ಮಾತಾಡಿದೆ. MB ಪಾಟೀಲ್ ಸರ್ ನನಗೆ ಭಾಳ ಆತ್ಮೀಯರು. ಅವರು ಕ್ಲಿಯರಾಗಿ ಹೇಳಿ ಎಲ್ಲ ತೆಗೆಸಿ ಆ ಥರದ್ದು ಯಾವುದೇ ವಿಷಯ ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಒಂದು ಗೊತ್ತು, ಮಾಧ್ಯಮದಲ್ಲೂ ನೀವೆಲ್ಲರೂ ಸುಮ್ಮನೆ ಏನೋ ಎಷ್ಟು ಕ್ರಿಯೇಟ್ ಮಾಡಬೇಕು ಅನ್ನೋ ವಿಷಯ ಇದಲ್ಲ. ಎಲ್ಲೋ ನಿಮಗೇನೋ ಯಾರೋ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೋ ಅಥವಾ ಎಲ್ಲಿಂದ ಇದು ಬರ್ತಾ ಇದೆ ತಿಳ್ಕೊಳ್ಳೋ ಪ್ರಯತ್ನ ನಂದು. ದಯವಿಟ್ಟು ನಿಮಗೇನಾದರೂ ಗೊತ್ತಿದ್ದು ಕ್ಲಿಯರಾಗಿ ಹೇಳಿದ್ದಕ್ಕೆ ಒಂದು ಇದಿಷ್ಟು ಹೇಳ್ಬೋಣ. ಆ ಥರದ್ದು ಏನಾದರೂ ಇದೆಯಾ? ನನ್ನ ಪ್ರಕಾರ ನಾನು ಎಲ್ಲ ಕಡೆಯಿಂದನೂ ತಗೊಂಡೆ ಆ ಥರದ್ದು ಯಾವುದೂ ಇಲ್ಲ. ಇದರಿಂದ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ. ಯಾಕಂದರೆ ನಾವೆಲ್ಲ ಯಾವುದೋ ದಾರಿಯಲ್ಲಿ ಹೊರಟಿರೋರು. ಪ್ರತಿ ಸಲ ಯಾವುದೋ ಒಬ್ಬ ಸಮಾಜಘಾತಕ ವ್ಯಕ್ತಿ ಇದಾದಾಗಲೂ ನಮ್ಮ ಹೆಸರು ತಗೊಂಬರೋದು ತಪ್ಪು. ಒಂದು ಯಾರೋ ನನ್ನ ಬಂದಿನ ಕೋಳಿನ ಕುರಿನ ಯಾರೋ ಬಂದೇನೋ ಕುಯ್ದು ಬಿಡ್ತಾರೋ ಮರ್ಡರ್ ಮಾಡಿಬಿಡ್ತಾರೋ ಅನ್ನೋದಕ್ಕೆ ನಾನೇನು, ನನ್ನ ಶಕ್ತಿ ಏನು ಅನ್ನೋದು ನನಗೂ ಗೊತ್ತಿದೆ, ಜನಕ್ಕೂ ಗೊತ್ತಿರುತ್ತೆ. ಗೊತ್ತಿಲ್ಲ ಅಂದರೆ ಗೊತ್ತಾಗ್ಬಿಡ್ಲಿ, ಯಾರು ಏನೂ ಮಾಡೋಕ್ಕಾಗಲ್ಲ.